ದರ್ಶನ್ ವಿರುದ್ಧ ಒಂದು ಕೇಸ ಎರಡು ಕೇಸ 10 ಹಲವು ಕೇಸ್ಗಳು ದಾಖಲಾಗಿವೆ. ದೂರು ಕೂಡ ಆಗಿದೆ. ಜೈಲಿಗೆ ಕೂಡ ದರ್ಶನ್ ಹೋಗಿ ಬಂದಿದ್ದು ಏನು ಗುಟ್ಟಾಗೇನು ಉಳಿದಿಲ್ಲ. ಚೆನ್ನಾಗಿ ಗೊತ್ತು ಎಲ್ಲರೂ ಕೂಡ ದರ್ಶನ್ ಜೈಲಿಗೆ ಹೋಗಿ ಬಂದಿರೋದು. ದರ್ಶನ್ ಬೆನ್ನು ಬಿಡದೆ ಕಾಡ್ತಾ ಇವೆ ಒಂದೊಂದೇ ಕೇಸ್. ಈಗೆಲ್ಲವೂ ಸುತ್ತಕೊಳ್ತಾ ಇದೆ. ಆರೋಪ ಏನಾದರೂ ಸಾಬೀತಾಗ್ಬಿಟ್ರೆ ನಟ ದರ್ಶನ್ಗೆ ಕಂಟಕ ತಪ್ಪಿದ್ದಲ್ಲ ಅಂತ. ಏನು ಈ ಕಾಟೇರನಿಗೆ ಇರ್ತಕ್ಕಂಥ ಕಿರಿಕಗಳ ನಂಟು? ಪ್ರಕರಣ ಒಂದು, ಕೆಲ ದಿನಗಳ ಹಿಂದೆ ಮಹಿಳೆಯೊಬ್ಬರಿಗೆ ನಾಯಿ ಕಚ್ಚಿತ್ತು. ಮಹಿಳೆಗೆ ನಾಯಿ ಕಚ್ಚಕ್ಕೂ ದರ್ಶನ್ಗೂ ಏನ್ರಿ ಸಂಬಂಧ ಅಂದರೆ, ದರ್ಶನ್ ಸಾಕಿದ ನಾಯಿ ಅಂತ. ದರ್ಶನ್ ಸಾಕಿದ ನಾಯಿ ಆ ಮಹಿಳೆಗೂ ಕಚ್ಚಿತ್ತು, ಅದು ಕೂಡ ಕಂಪ್ಲೇಂಟ್ ಆಗಿದೆ. ಇದಕ್ಕಿಂತ ಮುಂಚೆ ಕಾಟೇರ ಚಿತ್ರದ ಸಕ್ಸಸ್ ಮೀಟ್ ವೇಳೆ ಎಲ್ಲ ಕೂಡ ಒಂದು ಯಶಸ್ವಿ ಪಾರ್ಟಿ, ಯಶಸ್ಸಾಯಿತು ನಮಗೆ, ಪಾರ್ಟಿ ಮಾಡಿದ್ರಲ್ಲ, ಆ ಪಾರ್ಟಿ ವೇಳೆ ಕೂಡ ವಿವಾದ ಆಗಿತ್ತು ಅಂತ ಅದರ ಬಗ್ಗೆನೂ ಒಂದು ಕಂಪ್ಲೇಂಟ್ ಆಗಿದೆ. ತಡರಾತ್ರಿವರೆಗೂ, ಇನ್ನೊಂದು ಪ್ರಕರಣ 3, ತಡರಾತ್ರಿವರೆಗೂ ಕೂಡ ಪಬ್ನಲ್ಲಿ ಪಾರ್ಟಿ ಮಾಡಿದ ಆರೋಪ ಕೇಳಿ ಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ವಿಚಾರಣೆ ನಡೀತು. ಪ್ರಕರಣ 4, ಪವಿತ್ರ ಗೌಡ ವಿಚಾರದಲ್ಲಿ ಪತ್ನಿ ವಿಜಯಲಕ್ಷ್ಮಿ ಆರೋಪಿಸಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಪ್ರಕರಣ 5, ರಾಬರ್ಟ್ ಸಿನಿಮಾ ಟೈಟಲ್ ಕುರಿತು ಕಿರಿಕಾಗಿತ್ತು, ದೂರು ಕೂಡ ದಾಖಲಾಗುತ್ತೆ. ಪ್ರಕರಣ 6, ಮೈಸೂರಿನ ಹೋಟೆಲ್ನಲ್ಲಿ ವ್ಯಕ್ತಿಯೊಬ್ಬರ ಮೇಲೆ ಹಲ್ಲೆ ಸಂಬಂಧ ದೂರ ಆಗುತ್ತೆ. ವ್ಯಕ್ತಿಯೊಬ್ಬರಿಗೆ ಹೊಡೆದುಬಿಟ್ರು ದರ್ಶನ್ ಅಂತ. ಇನ್ನು ಮೈಸೂರಲ್ಲಿ ಪ್ರಕರಣ 7, ಮೈಸೂರಲ್ಲಿ ಹೆಬ್ಬಾಳ ರಿಂಗ್ ರಸ್ತೆಯ ಬಳಿಯಲ್ಲಿ ಅಪಘಾತ ಕೇಸ್ ಸಂಬಂಧವಾಗಿ ಕೂಡ ದರ್ಶನ್ ಪೊಲೀಸರನ್ನು ಫೇಸ್ ಮಾಡಬೇಕಾಗತ್ತೆ. ಅಪಘಾತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಹೋಟೆಲಲ್ಲಿ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿದ್ದಾಯಿತು, ಆಕ್ಸಿಡೆಂಟ್ ಮಾಡಿದ್ದಾಯಿತು, ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ದೂರ ಆಯಿತು. ಪ್ರಕರಣ 8, 2011ರಲ್ಲಿ ಹೆಂಡತಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ಮಾಡಿದ್ದಕ್ಕೆ 1 ತಿಂಗಳು ಜೈಲುವಾಸ ಕೂಡ ಅನುಭವಿಸಿ ಬಂದರು. ಪ್ರಕರಣ 9, ಸದ್ಯ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಸದ್ಯಕ್ಕಿದ್ದಾರೆ, ಕಸ್ಟಡಿಯಲ್ಲಿ. ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ, ನೋಡಬೇಕಾಗತ್ತೆ ಏನಾಗುತ್ತೆ ಅಂತ.